ಬಂದನು, ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದಾರ್ಲೆ ಟಾಕೀಸ್. ಎಸ್, ನಿಮ್ಗೆಲ್ಲ ಗೊತ್ತು, ನಾವು ಬಿಗ್ ಬಾಸ್ ರಿಲೇಟೆಡ್ ಮೀಮ್ಸ್ಗೆ ಸಿಕ್ಕಾಪಟ್ಟೆ ರಿಯಾಕ್ಟ್ ಮಾಡಿ ವಿಡಿಯೋಸ್ಗಳನ್ನ ಹಾಕಿದ್ದೋ. ಬಟ್ ಬಿಗ್ ಬಾಸ್ ಅವರು ಒಂದ್ ಕಡೆಯಿಂದ ಕಾಪಿರೈಟ್ ಹಾಕೋ ಬರ್ತಿದ್ದಾರೆ. ಸೊ ಅವ್ರ ಸವಾಸನೆ ಬೇಡ ಅಂದ್ಬಿಟ್ಟು ಎಲ್ಲಾ ವಿಡಿಯೋಸ್ನು ನೀಟಾಗಿ ಡಿಲೀಟ್ ಮಾಡ್ದೋ. ನೀವು ಬಹಳ ಬುದ್ಧಿವಂತರು. ಅಂಡ್ ಅದಕ್ಕೆ ಆಲ್ಟರ್ನೇಟಿವ್ ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ಸಖತ್ ಎಂಟರ್ಟೈನ್ಮೆಂಟ್ ಅಂತ ಒಂದು ಪೇಜ್ ಇದೆ. ಸೊ ಅವರು ಕಾರ್ಟೂನ್ ವಿಡಿಯೋಸ್ಗಳು ಮಾಡ್ತಾರೆ, ಬಿಗ್ ಬಾಸ್ ರಿಲೇಟೆಡ್ ಆಗಿರ್ಬೋದು, ಬೇರೆ ಬೇರೆ ರಿಲೇಟೆಡ್ ಆಗಿರ್ಬೋದು. ಆ್ಯಂಡ್ ಅದ್ರ ಜೊತೆಗೆ ಒಂದೆರಡು ಪೇಜ್ಗಳು. ಸೊ ಅವ್ರೆಲ್ಲರಿಗೂ ಡೆಡಿಕೇಟ್ ಮಾಡ್ತಾ ಈ ವಿಡಿಯೋನ ಶುರು ಮಾಡ್ತಿದ್ದೀವಿ. ಸೊ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಿದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಎಲ್ಲರಿಗೂ ಹೊಡಿತೀನಿ, ಎಲ್ಲ ಗ್ರಾಂಟೆಡ್ ಆಗಿ ತಗೊಂಡ್ಬಿಡ್ತಾವ್ರೆ. ಹೊಡಿತೀನಿ ನೋಡಿ ಈಗ ಎಲ್ಲಾರ್ಗು ಒಬ್ಬೊಬ್ಬರಿಗೂ. ಅವ್ರ 3 ಜನ ಬಿದ್ದು ಬಿದ್ದು ನಗದ ತೋರಿಸ್ತಾರಲ್ಲ, ಚೆನ್ನಾಗಿಲ್ಲ. ಆಕ್ಚುಲಿ ಇದನ್ನ ಇಟ್ಕೊಂಡು ತುಂಬಾ ತರ ಮೀಮ್ಸ್ ಮಾಡಿದ್ದಾರೆ. ಅಂದ್ರೆ ಕಾರ್ಪೊರೇಟ್ ಸೀನರಿ ತಗೊಂಡು ಈಗ ಇವ್ರು ಯಾರು ಮ್ಯಾನೇಜರ್ ಹೋಗಿ ಈಚಾರ್ಗೆ ಹಾಕೊಡತಾರ, ಸರಿ ಹೊಡಿ ಅಂತ. ರಕ್ಷಿತಾ ಡಿಸರ್ವಿಂಗ್ ಇಲ್ಲ ಅಂತವ್ರು ಈ ವಿಡಿಯೋಗಳು ನೋಡ್ಬೇಕು. ಅವ್ರ ಯಾಕೆ ಡಿಸರ್ವಿಂಗ್ ಗೊತ್ತಾಗುತ್ತೆ. ವಾರಕ್ಕೊಂದ್ಸಲ ಹಾಕಿ ಡೈಲಿ ಹಾಕೋಣ. ಅಲ್ಲ ಕೇಳೋಣ, ಇದನ್ನೇ ಕಿತ್ತಲ್ಲಿ ನಾಟಿ ಮಾಡಿಸ್ಬಿಡು. ಪಾಪ ರಘು ಸರ್ ತಾಳ್ಮೆಗೆ ನಮಸ್ಕಾರ ಅಣ್ಣ. ಅವ್ರ ಮನೆಯವ್ರು ಹೇಳ್ತಿರೋ ಸಿಕ್ಕಾಪಟ್ಟೆ ಕೋಪ ಬರುತ್ತೆ ರಘುಗೆ, ಸಿಕ್ಕಿದ್ದೆಲ್ಲ ಎಷ್ಟಾಕ್ಬಿಡ್ತಾನೆ ಕೋಪ ಬಂದಾಗಂತ. ಸೀರಿಯಸ್ಲಿ ಸರ್, ತಡ್ಕೊಂಡಿರೋದ್ಕೊಂದು ಅವಾರ್ಡ್ ಅಯ್ಯಪ್ಪ ದೇವ್ರೆ. ಮಾತಾಡ್ತಾನೆ. ಸಾಲ ಗೀಲ ತಗೊಂಡ್ಬಿಟ್ರೆ ದಿವಸಕ್ಕೆ 100 ಕಾಲ್ ಮಾಡಿ 1000 ಜನ ಕೇಳಿರ್ತಾರೆ. ಸಾಲ ತಗೊಂಡ್ಬಿಟ್ಟವ್ರೆ. ಅಯ್ಯಪ್ಪ, ಯಾರ ಹತ್ರ ಕೇಳೋದು, ನಿನ್ನ ಹತ್ರ ಮಾತ್ರ ಕೇಳಲ್ಲ. ಇದು ಕುತ್ಕೊಂಡು ಮಾತಾಡ್ತಿರ್ತಾರೆ, ಅವಾಗ ರೇಗಿಸ್ತಿರ್ತಾರೆ ರಘು ಅವರು. ನಿನ್ನ ಹತ್ರ ಮಾತ್ರ ಸಾಲ ತಗೋಬಾರ್ದು ಗುರು ಅಂತ. ಅದು ನಿಜಾನೇ. ಬೇಕಾದ್ರೆ ಹೋಗಿ ಶೋಲೆಲ್ಲ ಅದು ನಮ್ ರಘುವಣ್ಣ ಅಲ್ಲ, ನಾನೇನ್ ಕೇಳಲಿಲ್ಲ. ಆದ್ರೂ ರಘುವಣ್ಣ ಅವ್ರಿಗೆ ನಾನು ಸಾಲ ಕೊಟ್ಟಿದ್ದೆ, ನಂಗೆ ಹೇಳ್ಕೋಬೇಕು ಅಂತ ಏನು ಇಲ್ಲ. ಆದ್ರೂ ಹೇಳ್ಬಿಟ್ಟೆ, ಅಶ್ವಿನಿ ಅವ್ರ ತರ ಹೇಳ್ಬೇಕು, ಏನೋ ಮಾತಿನ ಬರದಲ್ಲಿ ಹೇಳ್ಬಿಟ್ಟೆ. ಎಲ್ಲ ಒಂದ್ ಕಡೆ ಹೇಳ್ಬಿಟ್ಟೆ. ನಾನು ಹಳೆ ಸಾಲ ಕೊಟ್ಟಿದ್ದ ಕೈ ಸಾಲವಾ, ಅದನ್ನ ನೀನ್ ವಾಪಸ್ ಕೊಟ್ಟಿದ್ದೆ ಅಷ್ಟೇ ಅಂತ ತಿರುಗಿಸ್ಬಿಟ್ರೆ ರೆಕಾರ್ಡೆಲ್ಲ ಇಟ್ಕೊತೀನಿ. ಏನ್ ಗೊತ್ತಾ, ದುಡ್ಡು ಹಿಂಗೆ ಟ್ರಾನ್ಸ್ಫರ್ ಆಗಿ ಮನೆಗೆ ಹೋಗೋ ಅಷ್ಟೆಲ್ಲ ಬಂದಿರ್ತದೆ. ಕಾಲ್ ಹೊಂದಿರ್ತವೆ ಅಂತ. ಏನ್ ಗೊತ್ತಾ ರಘು ಅವ್ರೆ, ನೀವು ಗಿಲ್ಲಿ ಹತ್ರ ಸಾಲ ಇಸ್ಕೊಂಡಿದ್ರಂತೆ, ಹುಡುಗಿಲ್ವಾ ಪಾಪ ಹುಡುಗಂಗೆ. ಅಲೋ ರಘು ಅವ್ರೆ, ಏನೋ ಸಾಲ ಇಸ್ಕೊಂಡಿದ್ರಂತೆ, ನಮ್ಮ ಹತ್ರನೇ ಕೇಳಿದ್ರೆ ಕೊಡ್ತಿದ್ರು ಅಂತ. ಇವಾಗ್ಲೇ ಟೆನ್ಷನ್ ಮಾಡಬೇಡಿ, ಟೆನ್ಷನ್ ಬೇಡ, ಬಂದು ಹೋಗತ್ತಾಗೆ. ಎಕ್ಸಾಂಪಲ್, ನಾನು ಕ್ಯಾಪ್ಟನ್ ಆಗಿದ್ರೆ ನೀವು ವೈಸ್ ಪ್ರೆಸಿಡೆಂಟ್ ಆಗ್ತೀರಾ, ನಾನು ಕ್ಯಾಪ್ಟನ್ ಆಗಿದ್ರೆ ನೀವು ಕ್ಯಾಪ್ಟನ್ ಆಗಿ ಸುಮ್ಮನೆ ಹೊಂಟೋಗು, ನಾನು ಕ್ಯಾಪ್ಟನ್ ಹಾಗೂ ಈಗಲೇ ಟೆನ್ಷನ್ ಅಲ್ಲ ಅವನಿಗೆ. ಇವನ್ ಎಲ್ಲಾರ್ಗು ಕೂಳೆ ಕೊಟ್ರೆ ಇವನ್ಗೆ ಕೂಳೆ ಕೊಡ್ತಾಳ ಅವಳು. ಈ ಕಾಂಬೋ ಮಾತ್ರ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೋತಿದ್ದೀನಿ ನಾನಂತೂ. ಎಸ್ಪೆಷಲಿ ಗಿಲ್ಲಿ ರಕ್ಷಿತಾ ಹೊಸಿ ಎಂಟರ್ಟೈನ್ಮೆಂಟ್ ಮಾಡ್ತೀರಾ, ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೋತೀವಪ್ಪ. ನೀವ್ಯಾರು ಮಿಸ್ ಮಾಡ್ಕೋತಿದ್ದೀರಾ ಕಮೆಂಟ್ ಮಾಡಿ. ನೀನ್ ಮಾಡ್ತೀಯಾ ಒಂದ್ಸಲ ಹೇಳ್ತಲ್ಲ, ಅವಾಗಿಂದ ಕಾಲ ಗಂಡ ಮೃಗನ ನೀನು. ಒಂದ್ಸಲ ಏನು ಮಾಡುದ ಬಿಡು, ಆಯ್ತು ಏನು ಮಾಡುದಿಲ್ಲ. ಸ್ಟಾರ್ಟಿಂಗ್ ಹೊಸ್ತಾಗ ಬಂದಾಗ ಸ್ಟಾರ್ಟಿಂಗ್
ಚಳಿ ಅಂದ್ರೆ ನೀವು ಐಸ್ ಕ್ರೀಮ್ ತಿನ್ಬೇಕು. ಇದು ತಿನ್ಬೇಕು, ರಿಯಾಕ್ಟ್ ಮಾಡಿದ ವಿಷಾಗೆ ಕಚ್ಚುದು. ಗೋಲ್ಡ್ ಏನಾದ್ರು ಆದ್ರೆ ಐಸ್ ಕ್ಯೂಬ್ ತಿಂತೀನಿ. ತಿಂತಾದ್ರೆ ಐಸ್ ಕ್ರೀಮ್ ತಿನ್ಬೇಕು. ಹೌದು. ಈಗ ಕುಡ್ದು ಕಿಡ್ನಿ ಫೇಲ್ ಆಗ್ಬಿಟ್ಟಿರ್ತದೆ, ಮತ್ತೆ ಕುಡಿಬೇಕು. ಕಿಡ್ನಿ ತಿನ್ಬೇಕು. ಇಲ್ಲ ಮತ್ತೆ ಕುಡಿಬೇಕು. ಆಗ ವಿಷನ ತೆಗಿತದಲ್ಲ. ಕಿಡ್ನಿ ಮತ್ತೆ ಚಿಕನ್ ಕಿಡ್ನಿ ತಿನ್ಬೇಕಾ? ಹೇಳವ ಕಿಡ್ನಿ ಬೆಳೀತದೆ ಹೇಳು ವಾಪಸ್. ಈಗ. ಹೇಳವಾ ಈಗ ಹೇಳಲ್ಲ ಫೇಲ್ಯೂರ್ ಆಗ್ಬಿಟ್ಟಿರ್ತದೆ, ಅವ್ನ ಹಾಡು ತಿನ್ಬೇಕಾ? ನಾನು ಹೇಳಲ್ಲ. ಇದು ಆಕ್ಚುಲಿ ಲಾಸ್ಟ್ ಟೈಮ್ ಕೇಳಿದೆ, ನಾನು ಹೇಳಿದ್ದೆ. ಎಷ್ಟೋ ಜನಕ್ಕೆ ಇದು ವರ್ಕ್ ಆಗಿದೆ. ಆಕ್ಚುಲಿ ಶೀತ ಆದಾಗ ಐಸ್ ಕ್ರೀಮ್ ತಿಂತಾರೆ, ಕೆಲವ್ರಿಗೆ ವರ್ಕ್ ಆಗಿದೆ. ತುಂಬಾ ಜನ ಹೌದು ಅಂತ ಹಾಕಿದ್ರಿ. ಇವಾಗ ಯಾರು ಹೊಸ್ದಾಗಿ ನೋಡ್ತೀರಾ ಹೌದು ಅಂತ ಹಾಕಿ ವರ್ಕ್ ಆಗಿದ್ವಿ. ಇವ್ರಿಗೆಲ್ಲ ಗೊತ್ತಾಗ್ಲಿ ಐಸ್ ಕ್ರೀಮ್ ತಂದ್ಕೊಡ್ಲಿ ಅಂತ. ಆ ಕಮೆಂಟ್ಸ್ ಎಲ್ಲ ನಾವು ಡಿಲೀಟ್ ಮಾಡ್ಬಿಡ್ತೀವಲ್ಲ. ಮಾಡ್ತೀರಾ? ಮತ್ತೆ ಮೀಟ್ ಮಾಡ್ಬೇಕಲ್ಲ ನಿನ್ನ. ನಾನ್ ಮೀಟ್ ಆಗಲ್ಲ, ನಾನ್ ಬಿಸಿ. ಇವಾಗ್ಲೂ ಮೀಟ್ ಆಗಲ್ಲ ಅವನು. ಊಟಕ್ಕೆ ಬರೋ ಮನೆಗೆ. ಇದಾದ ಫಿಲಮ್ ಅಲ್ಲಿ ಫಸ್ಟ್ ಚೆನ್ನಾಗಿ ಊಟ ಹಾಕ್ಬಿಟ್ಟು ಗೇಟ್ ಲಾಕ್ ಮಾಡ್ಕೊಂಡು ಕೊಡ್ತಾರಲ್ಲ ಏಟ. ಒಳ್ಳೆ ಮಟನ್ ಬಿರಿಯಾನಿ ಮಾಡಿ, ಬಾರ್ಬಿಕ್ಯೂ ಮಾಡಿ. ಗೊತ್ತು ನಿಂಗೇನ್ ಫೇವ್ರೇಟ್? ಮಟನ್. ಒಳ್ಳೆ ಮಟನ್ ಮಾಡಿ. ಮಂಗಳೂರು ಸ್ಟೈಲ್ ಫಿಶ್ ಊಟ ನಂಗೆ ಭಾರಿ ಇಷ್ಟ. ಹೌದಾ? ರಕ್ಷಿತಾರ್ ಮನೆಗೆ ಹೋಗು. ಯಾವ ಫಿಲಮ್ ಅಲ್ಲಿ ಹೇಳ್ತಾನಲ್ಲ, ಫಸ್ಟ್ ಒಬ್ಬನ್ ಹೊಡಿತಾ ಇರ್ತಾನೆ. ಯಾಕೆ ಸರ್ ಅವ್ರನ್ನ ಹೊಡಿ, ಅವನ್ಗೆ ಟೀ ಕೊಟ್ಟಿದ್ವಿ ಅದಕ್ಕೆ ಅಷ್ಟೇ ಹೊಡಿತಾ ಇದೀವಿ, ನಿಮಗೆ ಬಿರಿಯಾನಿ ಕೊಟ್ಟಿದೀವಿ ಅಂತ ಹಂಗಿದು. ನೆಕ್ಸ್ಟ್ ನನಗೆ ಯಾಕೆ ಹೇಳ್ತೀಯ? ಹೇಳ್ತಾರೆ, ನನಗೆ ಕೇಳ್ತಾ ಇದ್ದೀನಿ ನೀನ್ ಬಂದು. ಮನೆಯವರಿಗೆ ರಕ್ಷಿತಾ ಹೊಲದೊಂದಿಗೆ ಸರಿ ವಿವರಿಸು ಅದೇನಂತ ಯಾಕೆ ಹೇಳ್ತಾ ನಂಗೆ ಯಾರಿಗೆ ಹೇಳ್ಲಿಕ್ಕೆ ಉಂಟು, ಬಟ್ ನನಗೆ ಗಾದೆ ಬರಲ್ಲ. ಪೈಲಿ ಹೇಳ್ಕೊಡ್ತೀನಿ, ಹೇಳ್ಲಿಕ್ಕೆ ಉಂಟು. ಪೈಲಿ ಹೇಳ್ಕೊಡ್ತೀನಿ. ಗಾದೆ ಏನ್ ಗೊತ್ತಾ? ಮನೆಯವ್ರಿಗೆ ಮಾರಿ ಊರಿಗೆ ಉಪಕಾರಿ, ಮನೆಗ್ ಮಾರಿ ಊರಿಗೆ ಉಪಕಾರಿ ಅಂತ ಹೇಳಕ್ಕೆ. ಇದು ಜಿಮ್ ಹತ್ರ ಕುತ್ಕೊಂಡಿರ್ತಾರಲ್ಲ, ಬಂದ್ ಕೇಳ್ತಾರಲ್ಲ, ಅದು ರೀಕ್ಯಾಪ್. ನಿನ್ಗೆ 26 ವರ್ಷ ಕಣ. ನೆಟ್ಟು ಸೊಂಟ ನಿಜವಾಗ್ಲೂ ಸ್ಟ್ರಾಂಗ್ ಇಲ್ಲ. ಇದೇ ತರ ಕುತ್ಕೊಂತ ಇದ್ರೆ ಮುಂದೆ ನಿಂಗೆ ತುಂಬಾ ಕಷ್ಟ ಆಗುತ್ತೆ. ತುಂಬಾ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಆಮೇಲೆ ನಾನು ತೊಡೆ ಮೇಲೆ ಮಲಗಿದಾಗ ಇದರಿಂದ ಹೋಗೋಗಿಲ್ಲಿ ಅಂತ ನಾನು ಹೇಳ್ತೀನಿ. ಅದಕ್ಕೆ ಮಲಗಕ್ ಹೋಗ್ಬೇಡ. ಚಾಕ್ಲೇಟ್ ಕೂಡ ಇಷ್ಟೊಂತಾನೆ. ಅದೇನೋ ಆಪಲ್ ನಿಬ್ಬೆ ಅನ್ಸುತ್ತೆ, ಆಪಲ್ ನಿಬ್ಬೆ ತಿನ್ನಿ ಸಿಹಿ ಮಾತಾಡಿ ಅಂತೇನೋ ಒಂದು ಚಟುಪುಟಿಗೆ ಇತ್ತು. ಬೆಡ್ರೂಮ್ ನಲ್ಲಿ ನನಗೆ ನಾಚಿಕೆ ಆಯ್ತು. ನಿನ್ ಬೆಡ್ರೂಮ್ ನನ್ ಬೆಡ್ರೂಮ್ ನೋಡು, ನಿನ್ಗೆ ಯಾಕೆ ನಾಚಿಕೆ ಆಯ್ತದೆ? ನಿನ್ ಬೆಡ್ ಅಲ್ಲಿ ಚಿನ್ನ ಇತ್ತು, ಬಟ್ ಅವಾಗ ನಾಚಿಕೆ ಆಯ್ತಿರ್ಲಿಲ್ಲ ನಿನಗೆ. ಈಗ ನನ್ ಬೆಡ್ ನೋಡು ನಾಚಿಕೆ ಆಯ್ತದ ನಿನಗೆ. ರಕ್ಷಿತಾ ಕ್ಲೀನ್ ಮಾಡ್ಬಿಟ್ಟಿರ್ಲಲ್ಲ ಅವಾಗ, ಅದಕ್ಕೆ ಗಿಲ್ಲಿ ಬ್ರೆಡ್ ನೋಡಿ ನಾಚಿಕೆ ಆಯ್ತು. ಗಿಲ್ಲಿ ತರ ಯಾರೋ ಯಾವತ್ತು ನಾವ್ ಯಾರಿಂದಾನು ಕೇಳಕ್ ಆಗಲ್ಲ. ನನ್ನಿಂದ ಹೆಂಗ್ ಕೇಳ್ತಾ ಇದ್ರ ನೀವು? ಇಲ್ಲಿ ತರ ಪಾಯಿಂಟ್ ಟು ಬಿ ನೋಟೆಡ್. ಮತ್ತೆ ಯಾಕೆ ಅವ್ರನ್ನ ಕಾಲೇಜಲ್ಲಿ ಕೇಳಿದ್ರ? ಆಚೆ ಎಂತ ಬೇಡ ಇವಾಗ, 2 ದಿನ ಬಟ್ಟೆ ಬೇಡ. 2 ದಿವಸ ಬಟ್ಟೆನೆ ಬಿಡುವಂಗಾರ ನಂಗೆ ಬೇಡ. 2 ದಿವಸಕ್ಕೆ 2 ಬರಿ ಬನಿಯನ್ ತಗೋ. ಸತ್ಯ ಹೇಳ್ತೀನಿ ನಾನು. 2 ಬನಿಯನ್ ಅಷ್ಟೇ, 2 ಬನಿಯನ್ ಸಾಕು. ಒಂದೇ ಸಾಕು ಹಂಗೆ. ಬಿಗ್ ಬಾಸ್. ಇದು ಸಖತ್ ಬೀಳ್ತೇನೆ ನೀನು. ಅಯ್ಯೋ, ಇದು ಬಿಗ್ ಬಾಸ್ ಅಲ್ಲೇ ಪ್ಲೇ ಮಾಡಿದ್ರಲ್ಲ, ಇಷ್ಟ. ಬಾಯಿಗೆ ಏನೋ ಬರ್ತದೆ. ಕಂಟ್ರೋಲ್ ಮಾಡ್ಕೊಂತ ಗಿಲ್ಲಿ ಲವ್ ಸರಕು ಸಖತ್ತಾಗಿತ್ತು ಇದು. ಮೋಸ್ಟ್ ವೈರಲ್ ಮೀಮ್ ಇದು. ಹೌದು, ರಾಗಿನ ಹೊಲದಲ್ಲಿ ಬೆಳಿತಾರೆ, ನೆಲದ ಮೇಲೆ ಭೂಮಿ ಮೇಲೆ ರಾಗಿ ಬೆಳಿತಾರೆ. ರಾಗಿ ಬೆಳೆದ ಫಸ್ಟ್ ರಾಗಿನ ಚೆಲ್ತಾರೆ, ಆಮೇಲೆ ಪೈರ್ ಕಿತ್ ನಾಟಿ ಮಾಡ್ತಾರೆ, ಆಮೇಲೆ ರಾಗಿ ಬೆಳಿತದೆ, ರಾಗಿ ಗಿಡ ಆಯ್ತದೆ, ಗಿಡ ಮರ ಆಯ್ತದೆ, ಮರದ ಮೇಲೆ ರಾಗಿ ಬೆಳೆದಿರ್ತಾರೆ. ಮರ ಹತ್ಬಿಟ್ಟು ರಾಗಿನೇ ಕಿತ್ಕೋಬೇಕು ನಾವು, ಸರಿಯಾ? ಎಣ್ಣೆ ಮರ ಇರ್ತದಲ್ಲ, ಆತರ ರಾಗಿ ಮರ ಐತೆ, ಸರಿಯಾ? ಆ ಮರ ಹತ್ಬಿಟ್ಟು ರಾಗಿನ ಕಿತ್ಕೋಬೇಕು. ಮೂಮೆಂಟ್ ಲೈಟ್. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ.
ಅಲ್ಲ ಏನು ಇಲ್ದೇನೆ ಇಷ್ಟು ಮಾತಾಡ್ತಾನೆ. ಈ ಸಮಾಧಾನ ಸಾಲಾಗಿರೋ ಇದೆ. ತಗೊಂಡ್ಬಿಟ್ರೆ ದಿವಸಕ್ಕೆ 100 ಕಾಲ್ ಮಾಡಿ 1000 ಜನ ಕೇಳಿದ್ರು. ರಘು ತಡ ತಗೊಂಡ್ಬಿಟ್ಟವ್ರೆ. ಅಯ್ಯಪ್ಪ ಯಾವ ಹತ್ರ ಕೇಳೋದು ನಿನ್ನ ಹತ್ರ ಮಾತ್ರ ಕೇಳಲ್ಲ. ಕೆಲಸ ಮಾಡ್ರಿ ಹ್ಮ್. ಈಗ ಏಯ್. ಚೆನ್ನಾಗಿದೆ. ಇದು ಎಲ್ಲ ರಿಯಲ್ ವಿಡಿಯೋ ರಿಯಾಕ್ಟ್ ಮಾಡಿದಾಗ ಅದೇ ಒಂಥರ ಫೀಲಿಂಗ್ ಕೊಡ್ತಿತ್ತು, ಇದು ಇನ್ನೊಂದ್ ತರ ಫೀಲಿಂಗ್ ಕೊಡ್ತಿದೆ ಅಲ್ಲ, ಬಟ್ ಡಿಫ್ರೆಂಟ್ ವೇನಲ್ಲಿ ತುಂಬಾ ಚೆನ್ನಾಗಿ ಮಾಡಿದಾರೆ. ಅಂದ್ರೆ ಫೇಸ್ ಎಲ್ಲ ಹೌದು. ಎಕ್ಸಾಕ್ಟ್ ಮ್ಯಾಚ್ ಆಗ್ತಾ ಇದೆ. ಮ್ಯಾಚ್ ಆಗ್ತಿದೆ. ಗಿಲ್ಲಿ ಕೀಪಿಂಗ್ ಅಲ್ಲ ನಾನು. ಏಯ್ ಹೌಸ್ ಕೀಪಿಂಗ್ ಗಿಲಿ ಕೀಪಿಂಗ್ ಅಲ್ಲ ನಾನು. ನನಗೆ ಎದುರು ಮಾತಾಡ್ತಾ ನನ್ನ ವಂಶದ ಕುಡಿ ನನಗೆ ಎದ್ರು ಮಾತಾಡ್ತಿದಾರಂತೆ. That's it for the video guys. I hope ನಿಮ್ಗೆ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀವಿ. ಸೊ ಇದು ಬಿಗ್ ಬಾಸ್ ನ ಒಂಥರ ರೀಕ್ಯಾಪ್ ಮಾಡುವಂತ ವಿಡಿಯೋ ಆಗಿತ್ತು. ಅಂಡ್ ಇದು ನಮ್ಮ ಬಿಗ್ ಬಾಸ್ ಸೀರೀಸ್ ನ ಕಡೆ ವಿಡಿಯೋ ಆಗಿರುತ್ತೆ. ಇನ್ಮೇಲೆ ಹೊಸ ತರದ್ದು ಬೇರೆ ಬೇರೆ ಕಾನ್ಸೆಪ್ಟ್ ಗಳಿರುವಂತ ವಿಡಿಯೋಗಳು ಬರುತ್ತೆ. ಸೊ ಆ ವಿಡಿಯೋಗಳಿಗೆ ಕಾಯ್ತಾ ಇರಿ. ಹಂಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಹಾಕಿ, ತುಂಬಾ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಆದಷ್ಟು ಬೇಗ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀವಿ. ಅಲ್ಲಿವರೆಗೂ ಟಾಟಾ.